ಚೇತನನ ಈಗ ಸರಸಲ್ಲ ಇನ್ನ ಅವ್ರು ಈ ಕಡೆ ಹಾಕತ್ತ ಅವ್ರು ಹೇಳ್ತಾರೆ, ಈ ಕಡೆ ಹಾಕತ್ತ ಅವ್ರು ಹೇಳ್ತಾರೆ. ಏಕೆ ಬೇಸಿಗೆ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಆ ಘರ್ಷಣೆ ಆಗ್ತಾವ, ಅದಕ್ಕೂ ನಮ್ದು ಲಿಂಕ್ ಮಾಡ್ಲಿಕ್ಕೆ ಆಗುತ್ತೆ. ನಾವು ವೈಯಕ್ತಿಕ ಜಗಳ ಘರ್ಷಣೆ ಸುಮಾರು 2-3 ಗ್ರಾಮದಲ್ಲಿ ಕೂಡ ಒಂದು ಘಟನೆಗಳು ನಡೆಸ್ತಾರೆ. ಇವತ್ತು ಕೂಡ ಒಂದು ಗಲಾಟೆ ಹೌದು, ಅದೇ ಹೇಳ ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ, ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. 4-5 ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಇದ್ರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತೆ ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣ ಅವರು ಪ್ರಮುಖರ ಜಗಳ, ಅಲ್ಲಿ ಊರಿನ ಜಗಳ ಅಂದ್ರೂ ತೊಂದರೆ ಇಲ್ಲ. ಅದು ಸುಮಾರು 85-93 85ಕ್ಕೆ ಜಗಳ ಇಲ್ಲಲ್ಲ, ಅಲ್ಲಿ ಜಲಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ. ಜಗಳ ಆಗ್ಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗ್ಬೇಕು. ಘರ್ಷಣೆ ಆಗ್ಬೇಕಿದ್ರೆ ಎಲ್ಲ ಕಡೆ ಆಗಿತ್ತು ಘರ್ಷಣೆ. ಆಗಿಲ್ಲ, 2-3 ಕಡೆ ಆಗಿತ್ತು. ಅದು ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಮಗೇನು ಸಂಬಂಧ ಇಲ್ಲ. ಏನು ಈ ಜಿಲ್ಲೆಯಲ್ಲಿ ಕಾನೂನು ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹಿಂಗಾಗಿ ಮುಂದೂಡಿಕೆ ಆಗ್ತಾ ಇದೆ. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಬಾಗಿವಾಡಲಿಕ್ಕೆ ಕೆಲವು ನಲ್ಲೇಟ್ ಹೋಗ್ತಿದ್ದಾರೆ. ಸೆಕ್ರೆಟರಿಗಳು ಅದಾರ, ನಮ್ಮವರು ಅದಾರ, ಅವ್ರಿಗೆ ಬರ್ತಾ ಇಲ್ಲ. ಸೊ ಅವ್ರು ಅದನ್ನ ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅದನ್ನ ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂತ ನಮ್ಮ ಭಾವನೆ. ಸರ್, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಇದನ್ನ ಆಗ್ತದೆ. ಎಲ್ಲಿ ಈಗ ಆಲ್ರೆಡಿ ಅವ್ರು ಯಾವತ್ತು ಮಾಡ್ತಿದಾರಲ್ಲ, 8 ಗಾಡಿ ತಗೊಂಡ್ಬಂದಿರೋ ಅವ್ರ ಎಷ್ಟು ಬಂದಿರ್ತಾವ, ಅವ್ರು ಹಿಂದ್ ಗಾಡಿ ಎಷ್ಟೈತಿ ನೋಡಿರ. ಮತ್ತೆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಿಲ್ಲ. 10 ಗಾಡಿ ಬರೋದೇನು, ಒಬ್ಬರು ನಾವು 8 ಗಾಡಿ ತಗೊಂಡ್ಬಂದಿವಿ, ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ. ಮನೆ ರಮೇಶ್ ಕತ್ತಿ ಅವರು ಮಂಡ್ಯಳಿಗೆ ಬಂದಿರು, 8 ಗಾಡಿ ತಗೊಂಡ್ಬಂದ್ರು, ಎಲ್ಲಿ ಕೂತಿರೋರು ಸೊಸೈಟಿ ಬಂದು ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮದ್ಯಳಿದ ಕೇಳಿ ಬೆಳಗ್ಗೆ 15-20 ಗಾಡಿ ತಗೊಂಡ್ಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಅವ್ರ ಬಳಿ 55-60 ಜನ ನಮ್ಮ ಕಡೆ ಬೆಂಬಲ ಇದೆ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಯಾರ ಕಡೆ ಅವ್ರ ಹತ್ರ ಅದು ಈಗ ಹೆಂಗೆ ಗೊತ್ತಾಗೋದ್ರ? ಅದು ಡಬ್ಬಿ ಹೊಡೆದ ಗೊತ್ತಾಗೋದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ ಯಾರ ಕಡೆ ಎಷ್ಟು ಅಂತ. ಈಗ ನಾವು ಹೇಳಲಿಕ್ಕೆ ಆಗೋದು. ನಾವು ಸುಮಾರು 56 ಚುನಾವಣೆ ನೋಡಿದ್ವಿ. ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತು ಹೊರಗೆ ಬಂದವ್ರು ನೋಡಿದ್ವಿ. ಚುನಾವಣೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ಘೋಷಣೆ ಆಗೋಣ, ಅಲ್ಲಿವರೆಗೆ ಹೇಳಿಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ, ಈ ತರ ಒಂದು ದೊಡ್ಡ ದೊಡ್ಡ ನಾಯಕರು, ಗಡಾಗಡ ನಾಯಕರು ಅಂತ ಕೇಳಿದಂತ ವ್ಯಕ್ತಿ. ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ದೋಮಿ